Hello everyone, welcome back you all into the CAD design in Kannada YouTube channel. So this is class number 3 isometric circle na class number 3. So ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮಗೆ ZX plane ಅಲ್ಲಿ ಈ ಒಂದು ಸರ್ಕಲ್ ಅನ್ನು ಹೇಗೆ ಡ್ರಾ ಮಾಡೋದು ಅಂತ ಹೇಳಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ಅಗೇನ್ ಒಂದು ಬೇಸ್ ಲೈನ್ ಅನ್ನು ನೀವು ಡ್ರಾ ಮಾಡ್ಕೊಬೇಕು. ಸೊ ಬೇಸ್ ಲೈನ್ ಡ್ರಾ ಆದಮೇಲೆ ಒಂದು ಯಾವ್ದಾರ ಒಂದು ಪಾಯಿಂಟ್ ಮೇಲೆ ಪ್ರೊಟೆಕ್ಟರ್ನ ನೀಟಾಗಿ ಫಿಕ್ಸ್ ಮಾಡ್ಕೊಂಡು 30 ಡಿಗ್ರಿಗೆ ಇನ್ಕ್ಲೈನ್ಡ್ ಆಗಿರುವಂತಹ ಎರಡು ಲೈನ್ ಆ್ಯಂಡ್ 90 ಡಿಗ್ರಿಗೆ ಪರ್ಪೆಂಡಿಕ್ಯುಲರ್ ಆಗಿರುವಂತಹ ಒಂದು ಲೈನನ್ನು ಡ್ರಾ ಮಾಡ್ಕೊಬೇಕು. ಸೊ ನೋಡಿ, ಸೊ ಈ ರೀತಿ ನೀಟಾಗಿ 30 ಡಿಗ್ರಿಗೆ ಒಂದು ಲೈನನ್ನು ಡ್ರಾ ಮಾಡ್ಕೊತಾ ಇದ್ದೀನಿ. ಸೊ ನೀವು ZX ಪ್ಲೇನ್ ಡ್ರಾ ಮಾಡುವಾಗ ಲೈನು ಸ್ವಲ್ಪ ಲೆಂತಿನ ಡ್ರಾ ಮಾಡ್ಕೊಳ್ಳಿ, ರೈಟ್. ಸೊ 90 ಡಿಗ್ರಿ ಪರ್ಪೆಂಡಿಕ್ಯುಲರ್ ಆಗಿ ಅಗೇನ್ 30 ಡಿಗ್ರಿಗೆ ಇನ್ಕ್ಲೈನ್ಡ್ ಆಗಿರುವಂತಹ 3 ಲೈನನ್ನು ಡ್ರಾ ಮಾಡ್ಕೊಬೇಕಾಗುತ್ತೆ, ರೈಟ್. ಸೊ ಇದಾದಮೇಲೆ ಈ ಒಂದು ಪ್ರೊಟೆಕ್ಟ್ನ ಕೆಲಸ ಮುಗಿತು, ಇದನ್ನು ಸೈಡಲ್ಲಿ ಫಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಗಿರೋದು ನಮಗೆ ಒರಿಜಿನ್ ಪಾಯಿಂಟ್ ಯಾವುದು ಅಂತ ಗೊತ್ತಿರಬೇಕು. ಸೊ ನಾನು ಆಲ್ರೆಡಿ ರೂಲ್ಸ್ ಬಗ್ಗೆ ಹೇಳಿದ್ದೀನಿ. ಸೊ ಈ ಒಂದು ನಾವು ZX ಪ್ಲೇನ್ ಡ್ರಾ ಮಾಡುವಾಗ ಎ ಅನ್ನೋದು ನಮಗೆ ಒರಿಜಿನ್ ಪಾಯಿಂಟ್ ಆಗುತ್ತೆ, ರೈಟ್. ಸೊ ಅಗೇನ್ ನಾನು ಇವಾಗ ಕಾಂಪಾಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಕಾಂಪಾಸ್ ಯೂಸ್ ಮಾಡ್ಕೊಂಡು ಎ ಪಾಯಿಂಟ್ ನಮಗೆ ಒರಿಜಿನ್ ಪಾಯಿಂಟ್ ಆಗುತ್ತೆ. ಸೊ ಎ ಪಾಯಿಂಟಿಂದ ಬಿಗೆ ಎಷ್ಟಿದೆ, 100 ಮಿಲಿಮೀಟರ್ಸ್ ಇದೆ, 10 ಸೆಂಟಿಮೀಟರ್. ಸೊ ಹಾಗಾದರೆ ಈ ಒಂದು ಪಾಯಿಂಟನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋಣ ಇವಾಗ. ಸೊ ಅಗೇನ್ ನೋಡಿ, ಈ ಒರಿಜಿನ್ ಪಾಯಿಂಟಿಂದ ನಾನಿಲ್ಲಿ 10 ಸೆಂಟಿಮೀಟರ್ಗೆ ಬಿ ಪಾಯಿಂಟ್ ಮಾರ್ಕ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ನಾವು Z ಪ್ಲೇನಿಗೆ ಮಾರ್ಕ್ ಮಾಡೋಕ್ಕಾಗುತ್ತೆ. ಸೊ ಇಲ್ಲಿ ಕನ್ಫ್ಯೂಷನ್ ಆಗಬೇಡಿ, Y ಪ್ಲೇನ್ ಮಾರ್ಕ್ ಮಾಡಬಾರ್ದು ನಾವು. ಸೊ Z ಪ್ಲೇನ್ ಏನಿದೆಯಲ್ಲ, ಸೊ ಈ ಒಂದು Z ಪ್ಲೇನಿಗೆ 100 ಮಿಲಿಮೀಟರ್ಸಿಗೆ ನಾವು ಈ ರೀತಿ ಮಾರ್ಕ್ ಮಾಡ್ಕೊಬೇಕು, ರೈಟ್. ಸೊ ಟೋಟಲ್ ಆಗಿ ನಮಗೆ ಇವಾಗ ಎ ಪಾಯಿಂಟ್ ಸಿಕ್ಕಿದೆ, ಬಿ ಪಾಯಿಂಟ್ ಸಿಕ್ಕಿದೆ ಆ್ಯಂಡ್ ಡಿ ಪಾಯಿಂಟ್ ಅನ್ನೋದು ನಮಗೆ ಸಿಕ್ಕಿದೆ, ರೈಟ್. ಎ ಆ್ಯಂಡ್ ಬಿ ಆ್ಯಂಡ್ ಡಿ ಪಾಯಿಂಟ್. ಸೊ ನೆಕ್ಸ್ಟ್ ನೀವು ರೋಲರ್ ಸ್ಕೇಲ್ ಯೂಸ್ ಮಾಡ್ಕೊಂಡು ನೀಟಾಗಿ ಲೈನನ್ನು ಡ್ರಾ ಮಾಡ್ಕೊಳ್ಳಿ. ಸೊ ಅಗೇನ್ ಇಲ್ಲಾಂದರೆ ನೀವು ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಮತ್ತು ಸಿ ಪಾಯಿಂಟನ್ನು ಫೈಂಡ್ ಮಾಡಬೇಕಾಗುತ್ತೆ, ರೈಟ್. ಸೊ ನಾನು ಇವಾಗ ನೀಟಾಗಿ ಎ ಮತ್ತು ಬಿ ಅನ್ನು ಕನೆಕ್ಟ್ ಮಾಡ್ತೀನಿ. ಸೊ ಈ ಲೈನ್ ನೀವೇನು ಡ್ರಾ ಮಾಡ್ತಿಲ್ಲ ಇದು ಕೂಡ ನೀವು ತಿನ್ನಾಗಿರಬೇಕು, ತಿಕ್ಕಾಗಿ ಯೂಸ್ ಮಾಡೋಕ್ಕೋಗಬೇಡಿ, ರೈಟ್. ಸೊ ಸರ್ಕಲ್ ಮಾತ್ರ ನಮಗೆ ತಿಕ್ಕಾಗಿರಬೇಕಾಗುತ್ತೆ. ಸೊ ಅಗೇನ್ ಎ ಪಾಯಿಂಟಿಂದ ಡಿ ಪಾಯಿಂಟನ್ನು ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ, ರೈಟ್. ಸೊ ನೆಕ್ಸ್ಟ್ ಅಂದರೆ ನಮಗೆ ಸೇಮ್ ಈ 100 ಮಿಲಿಮೀಟರ್ಗೆ ನಾವು ಸಿ ಪಾಯಿಂಟನ್ನು ಫೈಂಡ್ ಮಾಡೋಕ್ಕಾಗುತ್ತೆ. ಅಗೇನ್ ಕಾಂಪಾಸ್ ಯೂಸ್ ಮಾಡ್ಕೊಂಡು ಈ ಪಾಯಿಂಟಲ್ಲಿ ಫಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಕಡೆ ಕಾಂಪಾಸ್ ಇಲ್ಲಾಂದರೆ ರೋಲರ್ ಸ್ಕೇಲ್ ಸೇಮ್ 30 ಡಿಗ್ರಿಗೆ ಪ್ಯಾರಲಲ್ ಆಗಿ ಲೈನ್ನ ಡ್ರಾ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ, ರೈಟ್. ಸೊ ಇವಾಗ ನೋಡಿ, ಇಲ್ಲಿ ನಾವು ಒಂದು ಮಾರ್ಕನ್ನು ಮಾಡ್ತಾ ಇದ್ದೀನಿ, ಸಿ ಪಾಯಿಂಟ್. ಸೊ ಅಂದಾಜಿಗೆ ಒಂದು ಮಾರ್ಕನ್ನು ಮಾಡ್ಕೊಬೇಕಾಗುತ್ತೆ. ಸೊ ನೆಕ್ಸ್ಟ್ ಅಗೇನ್ ಡಿ ಪಾಯಿಂಟಲ್ಲಿ ಫಿಕ್ಸ್ ಮಾಡಿ, ಡಿ ಪಾಯಿಂಟಲ್ಲಿ ಫಿಕ್ಸ್ ಮಾಡ್ಕೊಂಡು ಸೊ ನಾವು ಇವಾಗ ಏನು ಆರ್ಕ್ ಡ್ರಾ ಮಾಡಿದ್ವಲ್ಲ, ಸೊ ಅದರ ಮೇಲೆ ಒಂದು ಇಲ್ಲಿ ನಮಗೆ ಸಿ ಪಾಯಿಂಟ್ ಅನ್ನೋದು ನಮಗೆ ಫೈಂಡ್ ಆಗುತ್ತೆ, ರೈಟ್. ಸೊ ನೆಕ್ಸ್ಟ್ ಪ್ರೊಸೆಸ್ ಅಗೇನ್ ಲೈನ್ ಆಪ್ಷನ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಲೈನ್ ಯೂಸ್ ಮಾಡ್ಕೊಂಡು ಈ ಸಿ ಪಾಯಿಂಟನ್ನು ನಾವು ಡಿ ಮತ್ತು ಬಿ ಪಾಯಿಂಟಿಂದ ಕನೆಕ್ಟ್ ಮಾಡೋಣ. ಸೊ ರೈಟ್, ಈ ರೀತಿ ನೀಟಾಗಿ ಕನೆಕ್ಟ್ ಮಾಡಿ. ಸ್ವಲ್ಪ ಮಿಸ್ಟೇಕ್ ಆದ್ರೂ ಸೊ ಎಂಟೈರ್ಲಿ ಡ್ರಾಯಿಂಗ್ ಅನ್ನೋದು ನಮಗೆ ರಾಂಗ್ ಆಗುತ್ತೆ, ರೈಟ್. ಸೊ ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಡೈಗ್ನಾಲ್ಸ್. ನಾವು ಡೈಗ್ನಾಲ್ಸನ್ನು ಡ್ರಾ ಮಾಡೋಕ್ಕಾಗುತ್ತೆ. ಸೊ ನೀವು ಲೆಫ್ಟ್ ಸೈಡಲ್ಲಿ ನೋಡಿ, ಲೆಫ್ಟ್ ಸೈಡ್ ಟಾಪಲ್ಲಿ ನಾನು ಅಲ್ಲಿ ಡ್ರಾಯಿಂಗಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತೇಳಿ. ಸೊ ಇವಾಗ ನೆಕ್ಸ್ಟ್ ಏನು ಪ್ರೊಸೆಸ್ ಅಂದರೆ ಬಿ ಮತ್ತು ಡಿಗೆ ಒಂದು ಡೈಗ್ನಾಲನ್ನು ಡ್ರಾ ಮಾಡ್ಕೊಬೇಕಾಗುತ್ತೆ, ರೈಟ್. ಸೊ ಹಾಗಾದರೆ ನಮಗೆ ಬಿ ಪಾಯಿಂಟ್ ಯಾವುದಿದೆ, ಸೊ ಇದು ನಮಗೆ ಎ ಪಾಯಿಂಟ್ ಆಗುತ್ತೆ, ಇದು ನಮ್ಮ ಬಿ ಪಾಯಿಂಟ್. ಬಿ ಮತ್ತು ಡಿಗೆ ಈ ರೀತಿ ಡೈಗ್ನಾಲನ್ನು ಕನೆಕ್ಟ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ಎಲಿಂದ ಸಿಗೆ ಅಗೇನ್ ಒಂದು ಡೈಗ್ನಾಲನ್ನು ಡ್ರಾ ಮಾಡ್ಕೊಬೇಕು ಈ ರೀತಿ, ರೈಟ್. ಸೊ ಇವಾಗ ಎ ಪಾಯಿಂಟಿಂದ ಸಿ ಪಾಯಿಂಟಿಗೆ ಅಗೇನ್ ಒಂದು ಡೈಗ್ನಾಲ್ ಡ್ರಾ ಮಾಡಿದ್ದೀನಿ. ಸೊ ಇವಾಗ ಎ ಪಾಯಿಂಟ್ ನಮಗೆ ಸೊ ಡೈಗ್ನಲ್ ನೀಟಾಗಿ ಡ್ರಾ ಮಾಡಿದ್ವಿ. ನೆಕ್ಸ್ಟ್ ಏನಂದರೆ ಈ ಮಿಡ್ ಪಾಯಿಂಟ್ಸನ್ನು ಫೈಂಡ್ ಮಾಡ್ಕೊಬೇಕು ನಾವು 50 mm, ರೈಟ್. ಸೊ ನೋಡಿ, ಈ ರೀತಿ ಮಿಡ್ ಪಾಯಿಂಟ್ ಫಿಕ್ಸ್ ಮಾಡಬೇಕಾಗುತ್ತೆ. ಸೊ ಟೋಟಲ್ ಆಗಿ ನಮಗೆ 100 ಮಿಲಿಮೀಟರ್ಸ್ ಅಂದರೆ ಇದು 50 ಇರುತ್ತೆ, ಅಂದರೆ 5 ಸೆಂಟಿಮೀಟರ್. ಅಗೇನ್ ನೀವು ಕಾಂಪಾಸ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು 4 ಪಾಯಿಂಟಿಂದ ಒಂದು ಮಿಡ್ ಪಾಯಿಂಟನ್ನು ನೀಟಾಗಿ ಫೈಂಡ್ ಮಾಡ್ಕೊಳ್ಳಿ, ರೈಟ್. ಸೊ ಈ ರೀತಿ ಇದು ಮಿಡ್ ಪಾಯಿಂಟ್ ಆಯಿತು ನಮಗೆ ಇವಾಗ. ಸೊ ನೆಕ್ಸ್ಟ್ ಎ ಮತ್ತು ಡಿನ ಮಿಡ್ ಪಾಯಿಂಟನ್ನು ಫೈಂಡ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಅಗೇನ್ ಸೊ ಈ ಡಿ ಮತ್ತು ಸಿನ ಮಿಡ್ ಪಾಯಿಂಟನ್ನು ಫೈಂಡ್ ಮಾಡ್ತಾ ಇದ್ದೀನಿ, ರೈಟ್. ಸೊ ನೆಕ್ಸ್ಟ್ ಬಂದು ಎ ಮತ್ತು ಬಿನ ಮಿಡ್ ಪಾಯಿಂಟನ್ನು ಸೊ ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೊಬೇಕಾಗುತ್ತೆ. ಸೊ ಇವೆರಡು ಮಾರ್ಕ್ ನೀಟಾಗಿ ನಾವು 4 ಸೈಡ್ ಮಾರ್ಕ್ ಆದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಬಂದು ನೋಡಿ, ಏನಿಂದ ಅಪೋಸಿಟಲ್ಲಿ ನಾವು ಏನು ಪಾಯಿಂಟ್ ಫೈಂಡ್ ಮಾಡಿದ್ವಲ್ಲ, ಸೊ ಆ ಒಂದು ಪಾಯಿಂಟನ್ನು ನಾವು ಕನೆಕ್ಟ್ ಮಾಡೋಕ್ಕಾಗುತ್ತೆ. ಸೊ ನೋಡಿ, ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮ್ಗೆ ನೀಟಾಗಿ ಅಬ್ಸರ್ವ್ ಮಾಡಿ. ಸೊ ಇವಾಗ ಎ ಪಾಯಿಂಟಿಂದ ಸಿ ಮತ್ತು ಡಿನ ಮಿಡ್ಡಲ್ಲಿ ಕನೆಕ್ಟ್ ಮಾಡಬೇಕು. ಸೊ ಈ ರೀತಿ ನೀಟಾಗಿ. ಸೊ ನೆಕ್ಸ್ಟ್ ಅಗೇನ್ ಇದರ ಒಂದು ಸೇಮ್ ಪ್ರೊಸೆಸ್ ಎ ಪಾಯಿಂಟಿಂದ ಸೊ ಈ ಪಾಯಿಂಟನ್ನು ನೀಟಾಗಿ ಕನೆಕ್ಟ್ ಮಾಡಬೇಕು, ಬಿ ಮತ್ತು ಸಿನ ಮಿಡ್ ಪಾಯಿಂಟನ್ನು.
ಸೊ ಎ ಪಾಯಿಂಟಿಂದ ಬಿ ಮತ್ತು ಸಿನ ಮಿಡ್ ಪಾಯಿಂಟಿಗೆ ಈ ರೀತಿ ಕನೆಕ್ಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಸಿ ಪಾಯಿಂಟಿಂದ ಈ ರೀತಿ ಒಂದು ಲೈನನ್ನು ಕನೆಕ್ಟ್ ಮಾಡ್ಕೊಬೇಕು. ಸಿಯಿಂದ ಎ ಮತ್ತು ಡಿನ ಮಿಡ್ ಪಾಯಿಂಟಲ್ಲಿ ಈ ರೀತಿ ನೀಟಾಗಿ ಕನೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಅಗೇನ್ ಸಿ ಪಾಯಿಂಟಿಂದ ಎ ಮತ್ತು ಬಿನ ಮಿಡ್ಡಲ್ಲಿ ಲೈನನ್ನು ಡ್ರಾ ಮಾಡ್ಕೊಬೇಕಾಗುತ್ತೆ, ರೈಟ್. ಸೊ ನೆಕ್ಸ್ಟ್ ಅಗೇನ್ ನಾವು ನೀಟಾಗಿ ಕಾಂಪಾಸ್ ತಗೊಂಡ್ಕೊಂಡ್ರೆ ಇಲ್ಲಿರುವಂತಹ ಪಾಯಿಂಟನ್ನು ನೀಟಾಗಿ ಕನೆಕ್ಟ್ ಮಾಡ್ಕೊಬೇಕು. ಸೊ ಇದು ನಿಮಗೆ ತಿಕ್ಕಾಗಿರಬೇಕಾಗುತ್ತೆ, ಯಾಕಂದರೆ ನಾವು ಮೇನಾಗಿ ಡ್ರಾ ಮಾಡ್ತಾ ಇರೋದು ಸರ್ಕಲ್, ರೈಟ್. ಸೊ ನೋಡಿ ಸ್ನೇಹಿತರೆ, ಇವಾಗ ಇಲ್ಲಿ ಏನಿದೆಯಲ್ಲ, ಸೊ ಈ ಪಾಯಿಂಟನ್ನು ನೀಟಾಗಿ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಪಾಯಿಂಟನ್ನು ಫಿಕ್ಸ್ ಮಾಡ್ಕೊಂಡು ಇಲ್ಲಿ ಮೇಲೆ ಇರುವಂತಹ ಒಂದು ಪಾಯಿಂಟನ್ನು ಮಾರ್ಕ್ ಮಾಡ್ಕೊಬೇಕು. ನಾವು ಇಲ್ಲೇನು 50ಗೆ ನಾವು ಕನೆಕ್ಟ್ ಮಾಡಿದ್ವಲ್ಲ, 50ಗೆ ಏನು ಮಾರ್ಕ್ ಮಾಡಿದ್ವಲ್ಲ, ಸೊ ಆ ಒಂದು ಪಾಯಿಂಟಿಂದ ಸೊ ಇವೆರಡು ಪಾಯಿಂಟನ್ನು ನೀಟಾಗಿ ಕನೆಕ್ಟ್ ಮಾಡಬೇಕಾಗುತ್ತೆ, ರೈಟ್. ಸೊ ಇವಾಗ ನಮಗೊಂದು ಆರ್ಕ್ ಡ್ರಾ ಮಾಡ್ಕೊತೀವಿ. ಅಗೇನ್ ಸೇಮ್ ಪ್ರೊಸೆಸ್ ಇಲ್ಲಿ. ಸೊ ಈ ಪಾಯಿಂಟಿಂದ ಇಲ್ಲಿ ನೀಟಾಗಿ ಮಾರ್ಕ್ ಮಾಡ್ಕೊಬೇಕಾಗುತ್ತೆ. ಸೊ ನೀಟಾಗಿ ಮಾರ್ಕ್ ಮಾಡ್ಕೊಂಡು ಸೊ ಅಗೇನ್ ನಾವು ಎ ಮತ್ತು ಬಿ ನಾವೊಂದು ಮಿಡ್ ಪಾಯಿಂಟಿಂದ ಸೊ ಈ ರೀತಿ ಬಿ ಮತ್ತು ಸಿನ ಮಿಡ್ ಪಾಯಿಂಟಿಗೆ ನೀಟಾಗಿ ಡ್ರಾ ಮಾಡ್ಕೊಳ್ಳಿ. ಸೊ ನೋಡಿ ಇಲ್ಲಿ ಪಾಯಿಂಟ್ ಅನ್ನೋದು ಮಿಸ್ ಆಯಿತು. ಸೊ ಒರಿಜಿನ್ ಪಾಯಿಂಟ್ ನೀವು ನೀಟಾಗಿ ಫಿಕ್ಸ್ ಮಾಡ್ಕೊಳ್ಳಿ. ನನಗೆ ಇಲ್ಲಿ ಸ್ಕೇಲಿಂಗಲ್ಲಿ ಸಿಸ್ಟಮಲ್ಲಿ ಏನು ಆಪ್ರೇಟ್ ಮಾಡ್ತೀನಲ್ಲ, ಸೊ ಇದು ನಮಗೆ ಸ್ವಲ್ಪ ನೀಟಾಗಿ ಫಿಕ್ಸ್ ಆಗಂಗಿಲ್ಲ, ರೈಟ್. ಸೊ ನೆಕ್ಸ್ಟ್ ಏಲಿಂದ ಇಲ್ಲಿ ಅಪೋಸಿಟಲ್ಲಿ ನಾವು ಏನು ಡೈಗ್ನಲ್ ಡ್ರಾ ಮಾಡ್ತೀವಲ್ಲ, ಅಪೋಸಿಟಲ್ಲಿ ಸೊ ಆ ಒಂದು ಅಪೋಸಿಟ್ ಪಾಯಿಂಟಿಗೆ ನೀಟಾಗಿ ಅಗೇನ್ ಮಾರ್ಕ್ ಮಾಡಬೇಕಾಗುತ್ತೆ. ಸೊ ನೀಟಾಗಿ ಮಾರ್ಕ್ ಮಾಡ್ಕೊಂಡು ಇವೆರಡು ಆರ್ಕನ್ನು ಕಾರ್ನರ್ ಏನಿದೆಯಲ್ಲ, ಸೊ ಎರಡು ಆರ್ಕನ್ನು ಕನೆಕ್ಟ್ ಮಾಡ್ಕೊಬೇಕು ನಾವು ಈ ರೀತಿ ನೀಟಾಗಿ, ರೈಟ್. ಸೊ ಅಗೇನ್ ಇದರ ಒಂದು ಅಪೋಸಿಟಲ್ಲಿ ಸೊ ಇವಾಗ ಸಿ ಪಾಯಿಂಟಲ್ಲಿ ಫಿಕ್ಸ್ ಮಾಡ್ಕೊಬೇಕಾಗುತ್ತೆ. ಸಿ ಪಾಯಿಂಟಲ್ಲಿ ಫಿಕ್ಸ್ ಮಾಡ್ಕೊಂಡು ಇವೆರಡು ಆರ್ಕನ್ನು ಕನೆಕ್ಟ್ ಮಾಡಿದ್ರೆ ಸಾಕು. ಸೊ ಸಿಂಪಲಾಗಿ ನಾವು ZX ಪ್ಲೇನಲ್ಲಿ ಈ ರೀತಿ ಸರ್ಕಲನ್ನು ಡ್ರಾ ಮಾಡ್ತೀವಿ. ಸೊ ಇವಾಗ 3 ಪ್ಲೇನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸಿಂದ ನಾನು ನಿಮಗೆ ಒರಿಜಿನ್ ಡ್ರಾಯಿಂಗನ್ನು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.